ಹಾಯ್ ಹಲೋ ನಮಸ್ತೆ ಆತ್ಮೀಯ ಪಾಲಕರೇ ಹಾಗೂ ಮಕ್ಕಳೇ, ನಾನು ನಿಮ್ಮ ನರಸಿಂಹ ಸರ್. ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕೊಂಡ್ಲಹಳ್ಳಿ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ. ನಾಳೆ ನಡೆಯುತ್ತಿರುವ ಸೈನಿಕ ಶಾಲಾ ಪ್ರವೇಶ ಪರೀಕ್ಷೆಗೆ ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಾ ನಿಮ್ಮ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳುತ್ತಾ, ಆ ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ 10 ಕ್ವಶನ್ಸ್ ಅನ್ನು ಇವತ್ತು ತಗೊಂಡ್ ಬಂದಿದೀವಿ. ಕಳೆದ 3 ವಿಡಿಯೋಸ್ ಅಲ್ಲಿ 10 ಕ್ವಶನ್ ಹಂಗೆ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದೀನಿ. ಆ 3 ವಿಡಿಯೋ ಜೊತೆ ಈ ವಿಡಿಯೋಸ್ ಕೂಡ ನೋಡಿ. 4 ವಿಡಿಯೋಸ್ ಅಲ್ಲಿ ಟೋಟಲ್ 40 ಕ್ವಶನ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ತುಂಬಾ ಇಂಪಾರ್ಟೆಂಟ್, ಇದೇ ತರ ಕ್ವಶನ್ಸ್ ಕೇಳ್ತಾರೆ. ಈ ವಿಡಿಯೋ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಕೊಂಡ್ಲಹಳ್ಳಿ ನವೋದಯ, ಆದರ್ಶ, ಮುರಾರ್ಜಿ, ಕಿತ್ತೂರು ಸೈನಿಕ ಮತ್ತು ಇನ್ನಿತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಕೋಚಿಂಗ್ ಅನ್ನು ನೀಡ್ತಾ ಬಂದಿದ್ದೀವಿ. ಯಾರಿಗಾದ್ರೂ ಕೋಚಿಂಗ್ ಬೇಕಪ್ಪ ಅಂದ್ರೆ ನೀವು ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರವೇಶಗಳನ್ನು ಪಡಿಬಹುದು. ಇದೇ ತಿಂಗಳು 6ನೇ ತಾರೀಕಿಂದ ಎಕ್ಸಾಮ್ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಕ್ಲಾಸಸ್ಗಳು 6ನೇ ತಾರೀಕಿಂದನೇ ಶುರು ಆಗ್ತವೆ. ಯಾರಿಗಾದ್ರೂ ಅಡ್ಮಿಷನ್ ಬೇಕಾದ್ರೆ 9900388674 ಕಾಲ್ ಮಾಡಿ, ಅಥವಾ 9900186812 ನಂಬರ್ಗಾದ್ರೂ ಕಾಲ್ ಮಾಡಿ ನೀವು ಅಡ್ಮಿಷನ್ ಪಡಿಬಹುದು. ಈ ವರ್ಷನೂ ಕೂಡ ಕಳೆದ ವರ್ಷದಂತೆ ಜನವರಿ ತಿಂಗಳಲ್ಲೇ ನವೋದಯ ಎಕ್ಸಾಮ್ ಇರುತ್ತೆ. ಆದ್ದರಿಂದ ತಡ ಮಾಡದೆ ಆದಷ್ಟು ಬೇಗ ಅಡ್ಮಿಷನ್ ಅನ್ನು ಮಾಡಿಸಿ ಕ್ಲಾಸ್ಗೆ ಕಳುಹಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮೊದಲನೇ ಕ್ವಶನ್ಗೆ ಹೋಗೋಣ. ಇವತ್ತಿನ ಮೊದಲನೇ ಕ್ವಶನ್ ಏನಿದೆ ಅಪ್ಪ ಅಂದ್ರೆ ನೋಡಿ, ಒಂದು ವೇಳೆ ಪಿ ಎಂದರೆ ಡಿವೈಡೆಡ್ ಬೈ ಕ್ಯೂ ಅನ್ನು ಎಕ್ಸ್ ಎಂದು, ಆರ್ ಅನ್ನು ಪ್ಲಸ್ ಎಂದು, ಎಸ್ ಅನ್ನು ಮೈನಸ್ ಎಂದು ಸಂಕೇತಿಸಿದರೆ, ಹಾಗಾದರೆ 18 ಕ್ಯೂ 12 ಪಿ 4 ಆರ್ 5 ಎಸ್ 6 ಗಳ ಬೆಲೆ ಏನು, ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಪಿ ಅಂತ ಎಲ್ಲೆಲ್ಲಿ ಬರೆದ್ರಲ್ಲಿ ಡಿವೈಡೆಡ್ ಬೈ ಹಾಕೋಬೇಕು, ಕ್ಯೂ ಎಲ್ಲಿ ಬರೆದಿದ್ರಲ್ಲಿ ಎಕ್ಸ್ ಹಾಕೋಬೇಕು, ಆರ್ ಎಲ್ಲಿ ಬರೆದಿದ್ರಲ್ಲಿ ಪ್ಲಸ್ ಹಾಕೋಬೇಕು, ಎಸ್ ಎಲ್ಲಿ ಬರೆದಿದಾರೋ ಅಲ್ಲಿ ಮೈನಸ್ ಹಾಕೋಬೇಕು. ಮಾಡ್ಕೊಂಡು ಲೆಕ್ಕನ ಮಾಡ್ಬೇಕು. ನೋಡಿ, ಈಗ ಮಾಡೋಣ. 18 ಕ್ಯೂ 12 ಪಿ 4 ಆರ್ 5 ಎಸ್ 6 ಇದು ಕ್ವಶನ್. ಹೌದಾ? ಕ್ವಶನ್ ಈ ತರ ಇದೆ. ಈಗ ಸಿಂಬಲ್ಸ್ ಅನ್ನು ಚೇಂಜ್ ಮಾಡೋಣ. 18 ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ಕ್ಯೂ ಜಾಗದಲ್ಲಿ ನಾವು ಇಂಟು ಅನ್ನು ಬರ್ಕೋಬೇಕು. 12 ಹೆಂಗಿದೆ ಹಂಗೆ ಬರ್ಕೋಬೇಕು. ಪಿ ಜಾಗದಲ್ಲಿ ನಾವು ಡಿವೈಡೆಡ್ ಬೈ ಬರ್ಕೋಬೇಕು. 4 ಹೇಗಿದೆಯೋ ಹಾಗೆ ಬರ್ಕೋಬೇಕು. ಆರ್ ಜಾಗದಲ್ಲಿ ಪ್ಲಸ್, 5 ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ಎಸ್ ಜಾಗದಲ್ಲಿ ಮೈನಸ್ ಬರ್ಕೋಬೇಕು. ಆರ್ ಜಾಗದಲ್ಲಿ 6. ಇದು ಕ್ವಶನ್ ನ ಸಿಂಬಲ್ ಚೇಂಜ್ ಮಾಡಿದ್ವಿ. ಈಗ ಕ್ವಶನ್ ಮಾಡ್ತಾ ಹೋದ್ರೆ ನಮ್ಮ ಬಾಡ್ಮಾಸ್ ರೂಲ್ ಪ್ರಕಾರ ಮಾಡ್ತಾ ಹೋದಾಗ ಫಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಬರುತ್ತೆ. 4 3 12 ಇವೆರಡನ್ನ ಡಿವೈಡ್ ಮಾಡಿದ್ರೆ 3 ಬಂತು, ಇಂಟು 18 ಹಾಗೆ ಬರ್ಕೊಳ್ಳಿ. ಈ ಕಡೆ ಪ್ಲಸ್ 5 ಮೈನಸ್ 6. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಇಂಟು ಮಾಡ್ಬೇಕಲ್ವಾ. 18 3 54ಕ್ಕೆ 54 ಪ್ಲಸ್ 5 ಮೈನಸ್ 6. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಇವೆರಡನ್ನ ಕೂಡಿಸಿದಾಗ ಎಷ್ಟು ಬರುತ್ತಪ್ಪ ಅಂದ್ರೆ 59 ಬರುತ್ತೆ. ಮೈನಸ್ 6 ಹಂಗೆ ಬರ್ಕೋಬೇಕು. ಲಾಸ್ಟ್ ಸಬ್ಟ್ರಾಕ್ಷನ್ ಮಾಡ್ಬೇಕು. 59ರಲ್ಲಿ 6 ಹೋದ್ರೆ 53 ಸರಿಯಾದ ಉತ್ತರ ನಿಮ್ಮ ಎರಡನೇ ಆಪ್ಷನ್ ಅಲ್ಲಿ ಇದೆ. ನೋಡಿ ಎಷ್ಟು ಸಿಂಪಲ್ ಇದೆ ಅಂತ. ಒಂದ್ಸಲ ನೀಟಾಗಿ ನೋಡ್ಕೊಳ್ರಿ. ಸಿಂಬಲ್ಸ್ ಅನ್ನು ಬದಲಾವಣೆ, ಫಸ್ಟ್ ಇರೋ ಕ್ವಶನ್ ನ ಬರ್ಕೊಂಡಿದೀನಿ. ಸಿಂಬಲ್ಸ್ ಪಿ ಅಂದ್ರೆ ಡಿವೈಡ್ ಬೈ ಇದೆ, ಪಿ ಜಾಗದಲ್ಲಿ ಡಿವೈಡ್ ಬೈ ಬರ್ದೆ. ಅದೇ ತರ ಕ್ಯೂ ಜಾಗದಲ್ಲಿ ಇಂಟು ಬರ್ದೆ, ಆರ್ ಜಾಗದಲ್ಲಿ ಪ್ಲಸ್ ಬರ್ದೆ, ಎಸ್ ಜಾಗದಲ್ಲಿ ಮೈನಸ್ ಬರ್ದೀನಿ. ಬಾಡ್ಮಾಸ್ ರೂಲ್ ಪ್ರಕಾರ ಲೆಕ್ಕ ಮಾಡಿದಾಗ ನನಗೆ 53 ಆನ್ಸರ್ ಬಂತು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ಚೌಕಗಳಿದಾವೆ, ಇದರಲ್ಲಿ ಎಷ್ಟು ಚೌಕಗಳಿದಾವೆ ಅಂತ ಕೇಳಿದ್ದಾರೆ. ನೋಡಿ, ಈ ತರ ಕ್ವಶನ್ ಕೊಟ್ಟಾಗ ಟ್ರೆಡಿಷನಲ್ ಮೆಥಡ್ ಮಾಡಬಹುದು, ಶಾರ್ಟ್ ಕಟ್ ಮೆಥಡ್ ಅಲ್ಲೂ ಮಾಡಬಹುದು. ನೋಡಿ ಎಷ್ಟು ಚೌಕ ಅದಾವ ಅಂತ ನೋಡ್ತಾ ಹೋಗೋಣ. 1 2 3 4 5 6 7 8 9.
9 ಚೌಕಗಳಿದಾವೆ. ಜೊತೆಗೆ ಇವೆರಡು ಸೇರಿಸಿದ್ರೆ ಚೌಕ ಆಗಲ್ಲ. ಪ್ರತಿ 4 ಚೌಕಗಳನ್ನು ಸೇರಿಸಿದಾಗ ಇನ್ನೊಂದು ಚೌಕ ಸಿಗುತ್ತೆ. 10 ಇದು. ನೆಕ್ಸ್ಟ್ 11. ಓಕೆನಾ? ಅದೇ ತರ ಮೇಗ್ಲು ಪಾಟ್ ಬಿಟ್ರೆ ಇಲ್ಲೊಂದು ಸಿಗುತ್ತೆ ನೋಡ್ರಿ, 12. ಅದೇ ತರ ಈ ಕಡೆ ಪಾಟ್ ಬಿಟ್ಟಾಗ ಇಲ್ಲೊಂದು ಸಿಗುತ್ತೆ, 13. ಟೋಟಲ್ ಎಲ್ಲ ಸೇರಿದ್ರೆ 14 ಚೌಕಗಳಿದಾವೆ. ಇಲ್ಲಿದೆ ಆಪ್ಷನ್, 14 ಚೌಕಗಳಿದಾವೆ. ಅರ್ಥ ಆಯ್ತಾ? ಇದನ್ನ ಶಾರ್ಟ್ ಕಟ್ ಅಲ್ಲಿ ಮಾಡಬಹುದು. ಹೆಂಗಪ್ಪ ಶಾರ್ಟ್ ಕಟ್ ಅಲ್ಲಿ ಅಂದ್ರೆ ನೋಡಿ, ಶಾರ್ಟ್ ಕಟ್ ಆಗಿ ಹೇಳ್ಕೊಡ್ತೀನಿ. 1 2 3 1 2 3 ಇದನ್ನ ಇದು ಅಡ್ಡ ಸಾಲು ಮತ್ತು ಕಂಬ ಸಾಲು ಸಮವಾಗಿದ್ದಾಗ ಈ ತರ ಮಾಡ್ಬೇಕು. 1 into 1 1, 2 into 2 4, 3 into 3 9. ಎಲ್ಲ ಕೂಡಿದ್ರೆ 14 ಬರುತ್ತೆ. ಆಪ್ಷನ್ 14. 4ನೇ ಆಪ್ಷನ್ 14 ಆಗುತ್ತೆ ಆನ್ಸರ್. ಈ ತರನು ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಅಡ್ಡ ಸಾಲು ಮತ್ತು ಕಂಬ ಸಾಲಲ್ಲಿ ಸಮವಾಗಿದ್ದಾಗ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 1 4 9 ಕೂಡಿಸಿ 14 ಆಯ್ತು. ಈ ತರ ಕೂಡ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಉಳಿದವುಗಳಿಗಿಂತ ಬೇರೆ ಸ್ವರೂಪದ ಅಕ್ಷರವನ್ನು ಆಯ್ಕೆ ಮಾಡಿರಿ. ಇವು 4 ಆಪ್ಷನ್ ಇದಾವಲ್ಲ, ಯಾವ್ದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಾವು ಕೇಳಿದ್ದಾರೆ. ಡಿಫ್ರೆಂಟ್ ಆಗಿ ಯಾವ್ದಿದೆಯಪ್ಪ ಅಂದ್ರೆ ನೋಡಿಲಿ, ಎಂ ಎನ್, ಪಿ ಕ್ಯೂ, ವೈ ಝೆಡ್, ಬಿ ಡಿ. ನೋಡಿಲಿ, ಇವೆಲ್ಲ ನಂತರದ ಲೆಟರ್ ಇದೆ. ನಂತರದ ಲೆಟರ್ ಇದೆ. ಎಂ ಆದ್ಮೇಲೆ ಏನ್ ಬರುತ್ತೆ, ಪಿ ಆದ್ಮೇಲೆ ಕ್ಯೂ, ವೈ ಆದ್ಮೇಲೆ ಝೆಡ್, ಎಕ್ಸ್ ವೈ ಝೆಡ್. ಓಕೆ, ಬಿ ಆದ್ಮೇಲೆ ಸಿ ಬರ್ಬೇಕಿತ್ತು, ಇಲ್ಲಿ ಡಿ ಬಂದಿದೆ. ಅದಕ್ಕೆ ಆಪ್ಷನ್ 4ನೇ ಆಪ್ಷನ್ ಬಿ ಡಿ ಇದು ಬೇರೆ ಸ್ವರೂಪದಲ್ಲಿದೆ. ಅರ್ಥ ಆಗ್ತಿದ್ಯಾ? ಇದು ಬೇರೆ ಸ್ವರೂಪದಲ್ಲಿದೆ. ಓಕೆ, ಈ ತರ ಕ್ವಶನ್ ಕೊಟ್ರೆ ಮಿಸ್ ಮಾಡಂಗಿಲ್ಲ, ಮಾಡ್ಲೇಬೇಕು. ವೆರಿ ಸಿಂಪಲ್ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಆರಾಮಾಗಿ ಬರೀಬಹುದು. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಸರ್ವೋದಯ ನ್ಯಾಷನಲ್ ಸ್ಕೂಲ್ ನ ಆವರಣದಲ್ಲಿ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ನ ಬೇಸಿಗೆ ತರಬೇತಿ ಶಿಬಿರ ಹಾಗೂ ನಿರಂತರ ತರಬೇತಿ ಶಿಬಿರಗಳು ಪ್ರಾರಂಭವಾಗಿದ್ದಾವೆ. ಯಾರಿಗಾದ್ರೂ ಅಡ್ಮಿಷನ್ ಬೇಕಪ್ಪ ಅಂದ್ರೆ ಕೆಳಗೆ ಕಾಣ್ತಿರೋಂತ ನಂಬರ್ಸ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ತಗೊಳ್ಳಿ. ನಿಮಗೆ ಗುಣಮಟ್ಟ ಶಿಕ್ಷಣದ ಜೊತೆ ಉತ್ತಮವಾದ ಫಲಿತಾಂಶವನ್ನು ಕೊಡ್ತೀವಿ. ಅತ್ಯುತ್ತಮವಾಗಿ ಸೈನಿಕ, ಕಿತ್ತೂರು, ನವೋದಯ, ಆದರ್ಶ, ಮುರಾರ್ಜಿ ಇನ್ನಿತರ ವಸತಿ ಶಾಲೆಗಳಿಗೆ ನಾವು ಕೋಚಿಂಗ್ ಅನ್ನು ಕೊಡ್ತೀವಿ, ತರಬೇತಿಯನ್ನು ನೀಡ್ತೀವಿ. ಆದಷ್ಟು ಬೇಗ ಅಡ್ಮಿಷನ್ ಮಾಡಿಸಿ. ಈ ಸಲ ಕೂಡ ಪದೇ ಪದೇ ಹೇಳ್ತಿದ್ದೀನಿ, ಜನವರಿ ತಿಂಗಳಲ್ಲೇ ನವೋದಯ ಎಕ್ಸಾಮ್ ಇದೆ. ಸಾಕಷ್ಟು ಡಿಲೇ ಮಾಡ್ಬೇಡ್ರಿ, ಬೇಗ ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಮ ಮಗು ಬೇಗ ಕಲಿಯುತ್ತೆ, ನವೋದಯ ಪಾಸ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಲೇಟ್ ಆಗಿ ಬಿಡ್ಬೇಡ್ರಿ, ಆದಷ್ಟು ಬೇಗ ನಮ್ಮ ತರಬೇತಿ ಕೇಂದ್ರಕ್ಕೆ ಕರ್ಕೊಂಡು ಬಂದ್ ಬಿಡ್ರಿ. 6ನೇ ತಾರೀಕಿಂದನೇ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಇದೇ ಭಾನುವಾರ 6ನೇ ತಾರೀಕಿಂದ ತರಗತಿಗಳು ಪ್ರಾರಂಭವಾಗ್ತವೆ. ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನು ನಮ್ಮ ತರಬೇತಿ ಕೇಂದ್ರಕ್ಕೆ ಸೇರಿಸ್ರಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊತಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ಉಳಿದವುಗಳಿಗಿಂತ ಬೇರೆ ಇರುವ ಶಬ್ದವನ್ನು ಆಯ್ಕೆ ಮಾಡಿರಿ. ಶಬ್ದ ಅಥವಾ ತಿಂಗಳನ್ನು ಆಯ್ಕೆ ಮಾಡಿರಿ ಅಂತ ಕೊಡ್ಬೇಕಿತ್ತು. ನೋಡಿ, ಮೇ, ಫೆಬ್ರವರಿ, ಮಾರ್ಚ್, ಡಿಸೆಂಬರ್. ಏನಿದ್ರೆ ಡಿಫರೆನ್ಸ್ ಇದರಲ್ಲಿ ನೋಡಿ. ಮೇ ತಿಂಗಳಲ್ಲಿ 31 ದಿನ ಬರುತ್ತೆ, 31 ದಿನ ಬರುತ್ತೆ. ಫೆಬ್ರವರಿಯಲ್ಲಿ 28 or 29, ಮಾರ್ಚ್ ಅಲ್ಲಿ 31, ಡಿಸೆಂಬರ್ ಅಲ್ಲಿ 31. ಬೇರೆ ಇರೋದು ಯಾವ್ದಪ್ಪ? ಫೆಬ್ರವರಿ. ಈ ತರ ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕು. ವೆರಿ ಸಿಂಪಲ್ ಕ್ವಶನ್ ಇದು. ಫೆಬ್ರವರಿ ತಿಂಗಳಲ್ಲಿ 28 ಅಥವಾ 29 ದಿನ ಇರುತ್ತೆ. ಬೇರೆ ದಿನದಲ್ಲಿ ಮೇ, ಮಾರ್ಚ್, ಡಿಸೆಂಬರ್ ಅಲ್ಲಿ 31 ದಿನ ಕಡ್ಡಾಯವಾಗಿರುತ್ತೆ, ಚೇಂಜ್ ಆಗದೇ ಇಲ್ಲ. ಅದಕ್ಕೆ ಬೇರೆ ಶಬ್ದ ಬೇರೆ ರೀತಿ ಇರೋದಂದ್ರೆ ಫೆಬ್ರವರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಸಂಖ್ಯೆಗಳ ಶ್ರೇಣಿಯನ್ನು ಮುಂದುವರಿಸುವ ಸಂಖ್ಯೆಯನ್ನು ಆಯ್ಕೆ ಮಾಡಿರಿ. ಇಲ್ಲೊಂದು ಶ್ರೇಣಿ ಕೊಟ್ಟಿದ್ದಾರೆ, ಸರಣಿ ಕೊಟ್ಟಿದ್ದಾರೆ, ಮುಂದೆ ಯಾವ್ದು ಬರುತ್ತಿದೆ ಆದ್ಮೇಲೆ ಅಂತ ಕೇಳಿದ್ದಾರೆ. ಓಕೆ, ನೋಡೋಣ. ಸಿ ಓಕೆ, ಸಿ ಇಸ್ ಈಕ್ವಲ್ ಟು 3. ಸಿ 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎ ಬಿ ಸಿ, ಸಿ 3ನೇ ಅಕ್ಷರ. ಓಕೆ, ಅದೇ ತರ ಕಮ ಇ 5, ಅಂದ್ರೆ ಒಂದ್ 4ನೇ ಜಂಪ್ ಮಾಡಿದ್ರು, 5ಕ್ಕೆ ಬಂದ್ರು. ಎ ಬಿ ಸಿ ಡಿ ಇ 5ನೇ ಅಕ್ಷರ. ಮತ್ತೆ ಎಫ್ ಬಿಟ್ಟು ಜಿ ಬಂದಿರ್ತಾರೆ, ಎಸ್ ಜಿ 7, ಅಂದ್ರೆ ಮತ್ತೆ ಒಂದು ಅಕ್ಷರ ಬಿಟ್ಟು ಮುಂದಕ್ಕೆ ಹೋದ್ರು. ನೆಕ್ಸ್ಟ್ ಎಚ್ ಬಿಟ್ಟಾರೆ, ಐ ಬಂದಿದ್ದಾರೆ, ಐ 9. ಈ ನೀವು
ಜೆ ಬಿಡ್ಬೇಕು, ಕೆ ಹೋಗ್ಬೇಕು. ಐ ಆದ್ಮೇಲೆ ಜೆ ಬಿಟ್ರೆ ಕೆ 11ನೇ ಅಕ್ಷರ. ಈ ತರ ನೀವು ಪಾಯಿಂಟ್ ಔಟ್ ಮಾಡ್ಬೇಕು. ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಸಂಖ್ಯೆಯನ್ನು ಬರಿತಾ ಹೋಗಿದ್ದಾರೆ. ನೋಡಿಲಿ, ಎ ಬಿ ಸಿ ಇದೆ, ಡಿ ಇಲ್ಲ ಇ ಇದೆ, ಎಫ್ ಇಲ್ಲ ಜಿ ಇದೆ, ಎಚ್ ಇಲ್ಲ ಐ ಇದೆ, ಜೆ ಇಲ್ಲ ಕೆ ಬರ್ಬೇಕು. ಅದೇ ತರ 3 ಇದೆ, 4 ಇಲ್ಲ 5 ಇದೆ, 6 ಇಲ್ಲ 7 ಇದೆ, 8 ಇಲ್ಲ 9 ಇದೆ, 10 ಇಲ್ಲ 11 ಬರ್ಬೇಕು. ತುಂಬಾ ಸರಳವಾಗಿದ್ದಾವೆ. ಯೋಚನೆ ಮಾಡ್ರಿ, ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿಗೆ 3 ಕಿಲೋಮೀಟರ್ ನಡೀತಾನೆ, 90 ಡಿಗ್ರಿಯಷ್ಟು ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಹಾಗಾದರೆ ಆರಂಭದ ಬಿಂದುವಿನಿಂದ ಆತನ ಕ್ರಮಿಸಿದ ದೂರ ಎಷ್ಟು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ತರ ಕೇಳೋ ಚಾನ್ಸ್ ಬಹಳ ಇದೆ. ನೋಡಿ, ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿಗೆ ಫಸ್ಟ್ 3 ಕಿಲೋಮೀಟರ್, ಉತ್ತರ ಅಂದ್ರೆ ಎಲ್ಲೈತೆ? ಹಿಂಗೆ 3 ಕಿಲೋಮೀಟರ್ ನಡೀತಾನೆ. ಓಕೆ, ನೆಕ್ಸ್ಟ್ 90 ಡಿಗ್ರಿ ಎಡ, ಎಡ ಅಂದ್ರೆ 90 ಡಿಗ್ರಿ, ಹಿಂಗೆ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನಂತೆ. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಹಾಗಾದ್ರೆ ಆರಂಭದ ಬಿಂದುವಿನಿಂದ ತಾನು ಕ್ರಮಿಸಿದ ದೂರ, ಇದ್ರ ದೂರ ಕೇಳಿದಾರೆ ಅವರು. ನೋಡ್ರಿ, ಲಂಬಕೋನ ತ್ರಿಭುಜ ಇದು. ಲಂಬಕೋನ ತ್ರಿಭುಜ ಏನ್ ಹೇಳುತ್ತಪ್ಪ ಅಂದ್ರೆ, ವಿಕರ್ಣದ ಬಾಹುವಿನ ಮೊತ್ತವು ಉಳಿದೆರಡು ಬಾಹುವಿನ ಮೊತ್ತಕ್ಕೆ ಸಮನಾಗಿರುತ್ತೆ. ಇದರ ವರ್ಗವು, ವಿಕರ್ಣದ ವರ್ಗವು ಉಳಿದೆರಡು ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದರೆ, ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಇದಕ್ಕೆ ಒಂದು ಸೂತ್ರ ಇದೆ. ಇದನ್ನ ಎ ಅನ್ಕೊಳ್ಳಿ, ಬಿ ಸಿ, ನಮಗೆ ಎ ಸಿ ಎಷ್ಟಿದೆ ಅಂತ ಬೇಕು. ಎ ಸಿ ಎಷ್ಟಿದೆ ಅಂತ ಬೇಕು ತಾನೆ? ಇದಕ್ಕೆ ಸೂತ್ರ ಏನಪ್ಪಾ ಅಂದ್ರೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎಷ್ಟಿದೆ ಎ ಸಿ ಸ್ಕ್ವೇರ್ ಗೊತ್ತಿಲ್ಲ, ಎ ಬಿ ಸ್ಕ್ವೇರ್ ಎಷ್ಟಿದೆ ಅಂತ ಗೊತ್ತು, 3 ಕಿಲೋಮೀಟರ್ ಅಂದ್ರೆ 3 ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟಿದೆ, 4 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16. ಓಕೆ, ಎರಡನ್ನು ಕೂಡಿಸಿದ್ರೆ 25 ಆಯ್ತು. ಅಂದ್ರೆ ಎ ಸಿ ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ? ಎ ಸಿ ಸ್ಕ್ವೇರ್ ಅಂದ್ರೆ 25. ನಮಗೆ ಬೇಕಾಗಿರೋದು ಎ ಸಿ ಅಷ್ಟೇ ಬೇಕು. ಎ ಸಿ ಸ್ಕ್ವೇರ್ ಬೇಡ, ನಮಗೆ ಎ ಸಿ ಬೇಕು. ಏನ್ ಮಾಡ್ತೀವಿ? ಸ್ಕ್ವೇರ್ ನ ಈ ಕಡೆ ಕಳಿಸಿದಾಗ ಎ ಸಿ ಇಸ್ ಈಕ್ವಲ್ ಟು √25 ಆಗುತ್ತೆ. ಅವಾಗ ಎ ಸಿ ರೂಟ್ ತೆಗೆದಾಗ 5 ಆಗುತ್ತೆ. 25ರ ವರ್ಗಮೂಲ 5. ಆಪ್ಷನ್ ಎ ಸರಿಯಾದ ಉತ್ತರ. ಈ ಕ್ವಶನ್ ನ ಇನ್ನೊಂದ್ಸಲ ನೀಟಾಗಿ ನೋಡ್ಕೊಳ್ರಿ, ಅರ್ಥ ಆಗುತ್ತೆ. ವೆರಿ ಸಿಂಪಲ್ ಇದೆ, ತುಂಬಾ ಸರಳವಾಗಿದೆ. ಓಕೆನಾ? ನೀಟಾಗಿ ಮಾಡ್ಬೇಕಷ್ಟೇ. ವಿಕರ್ಣದ ವರ್ಗವು ಉಳಿದೆರಡು ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತೆ. ಸ್ಕ್ವೇರ್ ಮಾಡ್ಬೇಕು, ಇವೆರಡನ್ನ ಸ್ಕ್ವೇರ್ ಮಾಡಿ, ಇವೆರಡನ್ನ ಸ್ಕ್ವೇರ್ ಮಾಡಿ ಕೂಡಿಸ್ಕೊಂಡು ಅದರ ರೂಟ್ ತೆಗೆದು ಬಿಟ್ರೆ ಎ ಸಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಸತತ 20 ವರ್ಷಗಳ ಮಕ್ಕಳ ಸೇವೆಯಲ್ಲಿರುವಂತಹ ನಮ್ಮ ಸರ್ವೋದಯ ನ್ಯಾಷನಲ್ ಸ್ಕೂಲ್ ನ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಪ್ರಿ ಕೆಜಿ, ಎಲ್ ಕೆಜಿ, ಯು ಕೆಜಿ ಇಂದ ಹಿಡಿದು SLC ವರೆಗೂ ಕೂಡ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಯಾರಾದ್ರೂ ಅಡ್ಮಿಷನ್ ಪಡಿಬೇಕಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರೋ ನಂಬರ್ಸ್ಗೆ ಕರೆ ಮಾಡಿ ಅಡ್ಮಿಷನ್ ಅನ್ನು ತಗೊಳ್ಳಿ. ಓಕೆ, 8792400819 ಗಾದ್ರೂ ಕಾಲ್ ಮಾಡಿ, 9980560945 ಗಾದ್ರೂ ಕಾಲ್ ಮಾಡ್ರಿ, 9886902488 ಈ ನಂಬರ್ಗಾದ್ರೂ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಿ. ನಮ್ಮ ಸಂಸ್ಥೆಯಲ್ಲಿ ಕಳೆದ 5 ವರ್ಷದಿಂದ ಕೂಡ SLC ಯಲ್ಲಿ 100% 100ರಷ್ಟು ಫಲಿತಾಂಶ ಬಂದಿದೆ. ನುರಿತ ಹಾಗೂ ಅನುಭವಿಗಳ ತಂಡ ಇದೆ. ಸುಮಾರು 10-15 ವರ್ಷದಿಂದ ಪಾಠ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ ಒಂದು. ನೀವು ಈ ಶಾಲೆಗೆ ಅಡ್ಮಿಷನ್ ತೆಗೆದುಕೊಳ್ಳಿ. ನಿಮಗೆ ತುಂಬಾ ಅನುಕೂಲ ಆಗೋ ತರ ಗುಣಮಟ್ಟ ಶಿಕ್ಷಣವನ್ನು ನಮ್ಮ ರಾಮರೆಡ್ಡಿ ಸರ್ ಅವರ ನೇತೃತ್ವದಲ್ಲಿರುವಂತಹ ಈ ಶಾಲೆ ನಿಮಗೆ ಕೊಟ್ಟೇ ಕೊಡುತ್ತೆ ಅಂತ ಭರವಸೆ ಕೊಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ. ನೀಡಲಾದ ಆಯ್ಕೆಗಳಲ್ಲಿ ತಪ್ಪಾದದ್ದನ್ನು ಆಯ್ಕೆ ಮಾಡಿರಿ. ಓಕೆ, ಏನಿದು? ಬಾಂಗ್ಲಾದೇಶ ಢಾಕಾ. ಓಕೆ, ರಾಜಧಾನಿ ಕೊಟ್ಟಿರ್ಬೋದು. ಇದು ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕರೆಕ್ಟ್ ಇದೆ. ಜಪಾನ್ನ ರಾಜಧಾನಿ ಟೋಕಿಯೋ, ಕರೆಕ್ಟ್ ಇದೆ. ನೇಪಾಳ ಕಠ್ಮಂಡು, ಕರೆಕ್ಟ್ ಇದೆ. ಬ್ರೆಜಿಲ್ ರಿಯೋ ಜುನೈರೋ ಅಂತೇನೋ ಇದೆ. ಇದು ತಪ್ಪಾದ ಉತ್ತರ ಆಗುತ್ತೆ. ಉಳಿದ 3 ರೈಟ್ ಇದಾವೆ. 4ನೇ ಆಪ್ಷನ್ ತಪ್ಪಿದೆ, ಅದನ್ನು ನಾವು ತಪ್ಪಾದದನ್ನು ಗುರುತು ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ. ನೋಡ್ರಿ, ಸಿ
is equal to 9, h is equal to question mark. ಏನಪ್ಪ ಇದು ಹಿಂಗ್ ಕೊಟ್ಟಿದ್ದಾರೆ? ಸಿ ಎಷ್ಟನೇ ಅಕ್ಷರ? ಮೂರನೇ ಅಕ್ಷರ. 9 ಹೆಂಗ್ ಬಂತು? 3 ಸ್ಕ್ವೇರ್ ಅಂದ್ರೆ 9 ರೀ. ಅದೇ ತರ ಎಚ್ ಎಷ್ಟನೇ ಅಕ್ಷರ? 8ನೇ ಅಕ್ಷರ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ 8ನೇ ಅಕ್ಷರ. ಇದನ್ನ ಸ್ಕ್ವೇರ್ ಮಾಡಿದ್ರೆ 64 ಬರುತ್ತೆ. ಆಪ್ಷನ್ 4 ರೈಟ್ ಆನ್ಸರ್. ನೋಡಕ್ಕೆ ಕಷ್ಟ ಅನ್ಸುತ್ತೆ, ತುಂಬಾ ಈಜಿ ಇರೋಂಥ ಕ್ವಶನ್. 3ರ ವರ್ಗ 9, ಇದು 3ನೇ ಅಕ್ಷರ, ಇದನ್ನ ಸ್ಕ್ವೇರ್ ಮಾಡಿದ್ರೆ 9 ಬಂತು. ಇದು 8ನೇ ಅಕ್ಷರ, ಇದನ್ನ ಸ್ಕ್ವೇರ್ ಮಾಡಿದ್ರೆ 64 ಬರುತ್ತೆ. ಈ ತರ ಸಿಂಪಲ್ ಆಗಿ ನೀವು ಕ್ವಶನ್ಸ್ ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್, ಓಕೆ, ದೈಹಿಕ ಶಿಕ್ಷಣ ತರಗತಿಗೆ ಕೆಲವು ಹುಡುಗರು ಸಾಲಿನಲ್ಲಿ ನಿಂತಿದ್ದಾರೆ. ರಮೇಶನು ಎಡದಿಂದ 19ನೇ ಸ್ಥಾನದಲ್ಲಿ ನಿಂತಿದ್ದಾನೆ ಮತ್ತು ಸುರೇಶನು ಬಲದಿಂದ 9ನೇ ಸ್ಥಾನದಲ್ಲಿ ನಿಂತಿದ್ದಾನೆ. ರಮೇಶ ಮತ್ತು ಸುರೇಶನ ನಡುವೆ 6 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದರೆ ಆ ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ತರ ಕ್ವಶನ್ ಕೇಳ್ತಾರೆ. ರ್ಯಾಂಕಿಂಗ್ ಟೆಸ್ಟ್ ಅಂತಾರೆ ಇದನ್ನ. ನೋಡಿ ಎಷ್ಟು ಸಿಂಪಲ್ ಇದೆ. ಇದನ್ನೆಲ್ಲ ನೀವು ಈ ತರ ಡಿಫಿಕಲ್ಟಿ ಮಾಡ್ಕೋಬೇಡಿ, ಸಿಂಪಲ್ ಆಗಿ ಒಂದ್ ಈ ತರ ಗೆರೆ ಹೇಳ್ಕೊಳ್ರಿ. ಓಕೆ, ಇದು ಎಡ, ಅದು ಬಲ ಅನ್ಕೊಳ್ಳಿ. ಮೊದಲನೇ ಲೈನ್ ಓದ್ತಾ ಹೋಗ್ರಿ. ರಮೇಶನು ಎಡದಿಂದ 19ನೇ ಸ್ಥಾನದಲ್ಲಿದ್ದಾನೆ. ಎಡದಿಂದ 19ನೇ ಸ್ಥಾನದಲ್ಲಿ ರಮೇಶ ಇದ್ದಾನೆ ಅಂದ್ರೆ ಇಲ್ಲಿ ರಮೇಶ ಇದ್ದಾನೆ ಅನ್ಕೊಳ್ರಿ. ಅವನ ಹಿಂದ್ಗಡೆ 18 ಜನ ಇದ್ದಾರೆ. 19ನೇ ಸ್ಥಾನ ರಮೇಶ ಆದ್ಮೇಲೆ ಅವನ ಹಿಂದ್ಗಡೆ 18 ಜನ ಇರ್ತಾರೆ, ಹೌದಲ್ವಾ? ಈ ತರ ಸಿಂಪಲ್ ಆಗಿ ಬರ್ಕೋಬಹುದು. ನೆಕ್ಸ್ಟ್, ಸುರೇಶನು ಬಲದಿಂದ 9ನೇ ಸ್ಥಾನದಲ್ಲಿದ್ದಾನೆ. ಸುರೇಶನ್ ಇಲ್ಲಿ ಬರ್ಕೊಳ್ರಿ. ಸುರೇಶ ಬಲದಿಂದ 9ನೇ ಸ್ಥಾನ ಅಂದ್ರೆ ಅದ್ರ ಹಿಂದ್ಗಡೆ 8 ಜನ ಇರ್ತಾರೆ, ಹೌದಾ? ಈಗ ರಮೇಶ ಮತ್ತು ಸುರೇಶ ನಡುವೆ 6 ಜನ ಇದ್ದಾರೆ, ಬರ್ಕೊಳ್ರಿ 6 ಜನ. ಇದನ್ನೆಲ್ಲ ಕೂಡಿಸಿರೋ ಮುಗಿತಲ್ಲ, ಎಷ್ಟಿದ್ದಾರೆ ಅಂತ? ಸಿಂಪಲ್, ಹೌದಾ? ನೋಡ್ರಿ, 18 ಪ್ಲಸ್ ರಮೇಶ 1 ಪ್ಲಸ್ ನಡುವಿಲಿರೋ 6 ಜನ ಪ್ಲಸ್ ಸುರೇಶ 1 ಪ್ಲಸ್ 8. ನೋಡಿ, ವೆರಿ ಸಿಂಪಲ್. 8 1 9, 9 6 15, 15 1 16, 16 18 34. ಆಪ್ಷನ್ 4ನೇ ಆಪ್ಷನ್ ಸರಿಯಾಗುತ್ತೆ. ಸಿಂಪಲ್ ಆನ್ಸರ್, ಸಿಂಪಲ್ ಕ್ವಶನ್. ಕಷ್ಟ ಅನ್ಸುತ್ತೆ ನೋಡಿದ್ರೆ, ದೊಡ್ಡ ಕ್ವಶನ್ ಅನ್ಸುತ್ತೆ, ತುಂಬಾ ಸಿಂಪಲ್. ಈ ತರ ಮಾಡ್ಬೋದು. ಇನ್ನೂ ಒಂದ್ಸಲ ರಿಪೀಟ್ ನೋಡ್ರಿ, ಕ್ವಶನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನಮ್ಮ ಸಂಸ್ಥೆಯ ಆಯ್ಕೆ ಏಕೆ? ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಫೆಸಿಲಿಟಿ ಇದಾವೆ ಅಂದ್ರೆ, ನಮ್ಮ ಸಂಸ್ಥೆಯಲ್ಲಿ ಸುಸಜ್ಜಿತವಾದ ಕಟ್ಟಡ ವ್ಯವಸ್ಥೆ ಇದೆ, ಜೊತೆಗೆ ವಿಶಾಲವಾದ ಆಟದ ಮೈದಾನ ಇದೆ, ಜೊತೆಗೆ ಗುಣಮಟ್ಟ ಶಿಕ್ಷಣವನ್ನು ಕೊಡ್ತೀವಿ. ನುರಿತ ಹಾಗೂ ಅನುಭವಿಗಳ ಒಂದು ತಂಡವೇ ನಮ್ಮ ಶಾಲೆಯಲ್ಲಿ ಇದೆ. ಡಿಜಿಟಲ್ ಬೋರ್ಡ್ ಮೂಲಕ ನಿಮಗೆ ತರಗತಿಗಳನ್ನು ಮಾಡ್ತಾ ಇವಿ. ಜೊತೆಗೆ 0 to ಜೀನಿಯಸ್, ಮಕ್ಕಳು 0 ಇರೋರ್ನ ಜೀನಿಯಸ್ ಆಗೋ ತರ ಬದಲಾವಣೆ ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತೀವಿ. ಜೊತೆಗೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಫಿಲ್ಟರ್ ವಾಟರ್ ಹಾಗೂ ಹಾಸ್ಟೆಲ್ ಇಲ್ಲಿರುವ ಮಕ್ಕಳಿಗೆ ಬಿಸಿ ನೀರಿನ ವ್ಯವಸ್ಥೆ, ಸ್ನಾನಕ್ಕೆ ಫಿಲ್ಟರ್ ನೀರು ಕುಡಿಲಿಕ್ಕೆ ಕೊಡ್ತೀವಿ. ಜೊತೆಗೆ ಸ್ನಾನಕ್ಕೆ ಸೋಲಾರ್ನ ಬಿಸಿ ನೀರಿನ ವ್ಯವಸ್ಥೆ ಕೂಡ ನಾವು ಕೊಡ್ತೀವಿ. ಮಕ್ಕಳಿಗೆ ಪೌಷ್ಟಿಕವಾದ ಆಹಾರವನ್ನು ಕೊಡ್ತೀವಿ, ಒಳ್ಳೆ ಊಟನೂ ಕೊಡ್ತೀವಿ. ಜೊತೆಗೆ ವಾರಕ್ಕೊಮ್ಮೆ ಕಿರು ಪರೀಕ್ಷೆ ಕಡ್ಡಾಯವಾಗಿ ಮಾಡಿ ನಿಮ್ಮ ವಾಟ್ಸಪ್ಗೆ ಮಗುವಿನ ಮಾರ್ಕ್ಸ್ ಅನ್ನು ನಿಮಗೆ ತಿಳಿಸಲು ಕಡ್ಡಾಯವಾಗಿ ನಿಮಗೆ ತಿಳಿಸ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆಯನ್ನು ಕೊಡ್ತಾ ಇದೀವಿ. ನೆಕ್ಸ್ಟ್, ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಓಕೆ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಸಮೂಹಕ್ಕೆ ಸಮಾನಾದ ಕೊಟ್ಟಿರುವ 4 ಆಯ್ಕೆ ಸಂಖ್ಯೆಗಳಲ್ಲಿ ಒಂದನ್ನು ಆರಿಸಿರಿ. ಕೆಳಗೆ ಕೊಟ್ಟಿದಾರಲ್ಲ, ಇದರಲ್ಲಿ ಇದೇ ತರ ಸರಣಿ ಎಲ್ಲಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಈ ತರ ಸರಣಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಏನ್ ಈ ಸರಣಿ? 5ರಿಂದ ಇದೆ. ಯಾಕೆ 15 ಆಯ್ತು? 50 ಆಯ್ತಲ್ಲ. ಓಕೆ, 5ನ್ನ ಇಂಟು 3 ಮಾಡಿದಾನೆ ಫಸ್ಟ್, ಆಮೇಲೆ 5ರಿಂದ ಇಂಟು 10 ಮಾಡಿದಾನೆ ಮೂರನೇ ನಂಬರ್ಗೆ. ಫಸ್ಟ್ ನಂಬರ್ 5 3 15, 5 7 50, ಆ ತರ ಆಗಿರ್ಬೇಕು. ಓಕೆ, ಇಲ್ಲಿ ನೋಡ್ರಿ, 3 3 9 ಆಗ್ಬೇಕಾಯ್ತು, ಇದು 15 ಆಗಿದೆ, ಇದು ಬರಲ್ಲ. 4 3 12 ಕರೆಕ್ಟ್ ಇದೆ. 4 7 40, ಇದು ಬರುತ್ತೆ. ಫಸ್ಟ್ ಇಂಟು 3 ಮಾಡಿದಾನೆ, ಆಮೇಲೆ ಇಂಟು 10 ಮಾಡಿದಾನೆ. ಈ ನೆಕ್ಸ್ಟ್ ನೋಡೋಣ. 2 3 6 ಬರ್ಬೇಕಾಯ್ತು, ಬರಲ್ಲ. 7 3 21 ಬರುತ್ತೆ. 7 7 70 ಆಗ್ಬೇಕಾಯ್ತು, ಇದು ಕೂಡ ಬರಲ್ಲ. 1 ಬರುತ್ತೆ, 1 ಬರಲ್ಲ.
ನೋಡಿ ಅದೇ ತರ ಸರಣಿ ಎಲ್ಲಿದೆಯಪ್ಪ ಅಂದ್ರೆ 4 ಮೂರ್ಲೆ 12, 4 ಹತ್ಲೆ 40. ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತು ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ನ ಯೂಟ್ಯೂಬ್ ಕ್ಲಾಸ್ಗಳು ನಿಮಗೆ ಪ್ರತಿ ವಾರ ಪ್ರತಿ ದಿನ ಸಿಗ್ತಾ ಇರ್ತವೆ. ನೀವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ವಿಡಿಯೋಸ್ ಅನ್ನು ಮಾಡಿ, ನಿಮ್ಗೆ ಅನುಕೂಲ ಆಗ್ಲಿ ಅಂತ. ಜೊತೆಗೆ ನಿಮ್ಮಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ನಮ್ಮ ವಿಡಿಯೋ ಚೆನ್ನಾಗಿತ್ತು ಮತ್ತೆ ಕ್ಲಾಸ್ ಎಲ್ಲ ಚೆನ್ನಾಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ, ಇನ್ನು 5ನೇ ತರಗತಿಗಳ ಮಕ್ಕಳಿಗೆ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ನೋಡಿ